ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಆದಂತ ಅಪ್ಡೇಟ್ ಆಗಿದೆ. ಮಹತ್ವವಾದಂತ ಬೆಳವಣಿಗೆ ಆಗಿದೆ. ಇದು ಎಸ್ಐಟಿ ರಚನೆ ಆಗಿದೆ. ಬಹಳಷ್ಟು ಜನರು ಆಗ್ರಹ ಮಾಡ್ತಾ ಇದ್ರು, ಎಸ್ಐಟಿ ರಚನೆ ಆಗಬೇಕು, ಆ ನೂರಾರು ಶವಗಳ ರಹಸ್ಯ ಗೊತ್ತಾಗಬೇಕು ಅಂತ. ಅಂತೂ ಇಂತೂ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. 4 IPS ಅಧಿಕಾರಿಗಳ ತಂಡವನ್ನ ರಚಿಸಿ ಆದೇಶವನ್ನ ಹೊರಡಿಸಿದೆ. ಆ ತಂಡದಲ್ಲಿ ಅನುಚೇತ್ ಇದ್ದಾರೆ, IPS ಸೌಮ್ಯಲತಾ ಇದ್ದಾರೆ, ಜಿತೇಂದ್ರ ಕುಮಾರ್ ಇದ್ದಾರೆ, ಮೊಹಂತಿ ಇದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದಂತಹ ಬೆಳವಣಿಗೆ ಇದು, ಬಿಗ್ ಅಪ್ಡೇಟ್ ಇದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಮೊನ್ನೆ ಮಾಧ್ಯಮಗಳ ಮುಂದೆ ಏನ್ ಹೇಳಿದ್ರು, SIT ಯಾಕೆ, ಈಗ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ, ಹಾಗಾಗಿ ನೋಡೋಣ ಅಂತ ಹೇಳಿದ್ರು. ಆದ್ರೆ ಈಗ ಸರ್ಕಾರವೇ ಮುತುವರ್ಜಿನ ವಹಿಸಿಕೊಂಡು ಈ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿ ಒಬ್ಬ ಅನಾಮಿಕ ವ್ಯಕ್ತಿ ಏನ್ ಬರ್ತಾನೆ, ಆತ ಕಂಪ್ಲೇಂಟ್ ಮಾಡ್ತಾನೆ, FIR ಕೂಡ ಆಗುತ್ತೆ. ಇಡೀ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿರುವಂತಹ ಸುದ್ದಿ ಇದು. ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ, SITಯನ್ನ ರಚನೆ ಮಾಡಿದೆ. ನೋಡಿ, ಅಲ್ಲಿ ಉನ್ನತ ಅಧಿಕಾರಿಗಳಿದ್ದಾರೆ, ಎಲ್ಲ ಅನುಭವಸ್ಥ IPS ಅಧಿಕಾರಿಗಳು. ಮೊಹಂತಿಯವರಿದ್ದಾರೆ, ಅನುಚೇತ್ ಇದ್ದಾರೆ, ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ದಯಾಮ ಇದ್ದಾರೆ. ಹಾಗಾದರೆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅಥವಾ ಆ ಕಾಡಿನಲ್ಲಿ ಮತ್ತು ಏನು ಆರೋಪ ಮಾಡ್ತಾ ಇದ್ದಾರೆ, ನದಿಯಲ್ಲಿ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ಹೂತು ಹಾಕಿರುವಂತಹ ಆ ತಲೆ ಬುರುಡೆಗಳು ಪತ್ತೆಯಾಗುತ್ತಾ, ಗೊತ್ತಾಗುತ್ತಾ ಆ ರಹಸ್ಯ, ಎಷ್ಟು ಹೆಣ, ಏನು, ಯಾರ್ಯಾರ್ದು? ಆ ಅನಾಮಧೇಯ ಪತ್ರ ಸಂಚಲನಕ್ಕೆ ಕಾರಣ ಆಗಿತ್ತು ಜೂನ್ 22ಕ್ಕೆ. ಅದಾದ ಮೇಲೆ ಜುಲೈ 3ಕ್ಕೆ ಕಂಪ್ಲೇಂಟ್ ಆಗುತ್ತೆ. ಅದಾದ ಮೇಲೆ ಕೋರ್ಟ್ಗೆ ಆ ವ್ಯಕ್ತಿ ಹಾಜರಾಗ್ತಾನೆ. ಈಗ ಆತನಿಗೆ ಜೀವ ಭಯ ಕಾಡ್ತಾ ಇದೆ, ಅವನಿಗೆ ರಕ್ಷಣೆ ಕೂಡ ಕೊಡಲಾಗ್ತಾ ಇದೆ. ಕೊನೆಗೂ SITಗೆ ವರ್ಗಾವಣೆ ಆಯಿತು. ಧರ್ಮಸ್ಥಳ ಕೇಸ್, ನೂರಾರು ಶವ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಈಗ SIT ರಚನೆ ಮಾಡಿದ್ದಾರೆ, ವಿಶೇಷ ತನಿಖಾ ತಂಡ. ಹಾಗಾದ್ರೆ ಪ್ರಕರಣ ಇನ್ಮೇಲೆ ಚುರುಕಾಗಿ ಸಾಗುತ್ತಾ ತನಿಖೆ? ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಅಂದ್ರೆ ಪೊಲೀಸರು ಇಲ್ಲಿ ಒತ್ತಡಕ್ಕೊಳಗಾಗಿದ್ದಾರೆ ಅಥವಾ ಯಾರದೋ ಪ್ರಭಾವಕ್ಕೆ ಕುಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಸರ್ಕಾರ ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನೇ ಆಗಿರ್ಬೋದು, ಜನರಿಗೆ ಸತ್ಯ ಗೊತ್ತಾಗ್ಬೇಕಲ್ವಾ? ಆಯ್ತಪ್ಪ, ಒಂದು FIR ಒಂದು ಕಂಪ್ಲೇಂಟ್ ಬಂದಿದೆ, ಅದನ್ನ ತನಿಖೆ ಮಾಡಕ್ಕೇನ್ರಿ? ಅವತ್ತು ಆ ಕೊಲೆಯಾದ ಜಾಗದಲ್ಲಿ, ಅಂದ್ರೆ ಏನು ಆ ಶವಗಳನ್ನ ಹೂತಿಟ್ಟ ಜಾಗವನ್ನ ತೋರಿಸ್ಲಿಕ್ಕೆ ಆ ವ್ಯಕ್ತಿ ವಕೀಲರ ಜೊತೆಗೆ ಬಂದಾಗ ಈ ಪೊಲೀಸರು ಪತ್ತೆನೇ ಇಲ್ಲ. ಮೊದ್ಲೇನ್ ಮಾಡ್ಬೇಕು? ಈಗ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ವಾಮಿ ನಾನು ನೂರಾರು ಶವಗಳನ್ನ ಹೂತ್ ಹಾಕಿದ್ದೇನೆ, ನನ್ನ ಕಣ್ಣು ಮುಂದೆ ಕಣ್ಣಾರೆ ನೋಡಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡಿದೆ, ತಲೆ ಬುರುಡೆ ಹಿಡ್ಕೊಂಬಂದ್ರು ಕೂಡ ಇವರು ಕಸತೊಟ್ಟಿಗೆ ಬಿಸಾಕೋ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯ ಸಿಗಕ್ಕಾಗುತ್ತ? ಈಗ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ರಿಂದಾಗಿ ಆ ಶವಗಳಿದಾವಲ್ಲ, ಅವುಗಳ ಆತ್ಮಕ್ಕೆ ಶಾಂತಿ ಸಿಗ್ಬೋದೇನು? ಅಥವಾ ಈಗ ಕೆಲವರೇನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಇದರಿಂದ ಯಾರಿದ್ದಾರೆ, ಏನ್ ಕಾರಣ, ಈ ನಿಗೂಢ ರಹಸ್ಯ ಗೊತ್ತಾಗಬೇಕು, ಈ ಮಿಸ್ಟ್ರಿಯನ್ನ ಬಗೆ ಅಂದ್ರೆ ಎಲ್ಲ ಬಗಿಬೇಕು, ಆಳಕ್ಕೆ ಹೋಗಿ ಒತ್ತಾಯವನ್ನು ಮಾಡ್ತಿದಾರಲ್ವಾ, ಅವರೆಲ್ರಿಗೂ ಕೂಡ ಇದು ಖುಷಿ ವಿಚಾರ ಅಂತ ಹೇಳ್ಬೋದು. ನೋಡಿ, ಒಳ್ಳೊಳ್ಳೆ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ. ಪ್ರಣವ್ ಮೊಹಾಂತಿ ಅವರು ಮತ್ತೆ ಅನುಚೇತ್ ಅವರು, ಒಂದು 4 ಜನ IPS ಅವರು ಇದ್ದಾರೆ. ಕಳೆದ 20 ವರ್ಷಗಳಿಂದ ನಡೆದಂತಹ ಕೊಲೆ, ನಾಪತ್ತೆ ಅಂದ್ರೆ ಕಿಡ್ನಾಪ್, ಅಸ್ವಾಭಾವಿಕ ಸಾವುಗಳು, ಇದರ ಬಗ್ಗೆ ತನಿಖೆಯನ್ನು ಮಾಡಲಾಗುತ್ತೆ. ಮಹಿಳಾ ಆಯೋಗದ ಪತ್ರ ಹಾಗೂ ಇತರೆ ದೂರಿನ ಆಧಾರದಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇದು ಯಾರ್ಯಾರೆಲ್ಲ ಇದ್ದಾರೋ ಅಥವಾ ಅಲ್ಲಿ ಕೆಲವರು ಮಿಸ್ಸಿಂಗ್ ಆಗಿದ್ದಾರಂತೆ, ಈಗ ಕೆಲವರು ಬಂದು ನಮ್ಮ ಕುಟುಂಬದ ಸದಸ್ಯರು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೋ, ಬಹುಶಃ ಶವ ಸಿಕ್ಕರು ಸಿಗಬಹುದೇನೋ ಗೊತ್ತಿಲ್ಲ.
ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಎಲ್.ಎನ್. ಸ್ವಾಮಿ, ಬಹಳಷ್ಟು ಜನರ ಒತ್ತಾಯ ಇತ್ತು, ಸರ್ಕಾರ ಯಾಕೆ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ, ಆ ಹೂತಿಟ್ಟ ಶವಗಳ ರಹಸ್ಯ ಯಾಕೆ ಬಯಲಾಗ್ತಾ ಇಲ್ಲ ಅಂತೇಳಿ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಮುಂದಿನ ಹಂತ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಸರ್ಕಾರ ಯಾವ ಪ್ರಭಾವಕ್ಕೂ ಕೂಡ ಬಗ್ಗಿಲ್ಲ ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಸಂದೇಶ ಹೋಗ್ತಿದೆಯಾ ಅಂತ ಇಡೀ ರಾಜ್ಯಕ್ಕೆ? ಖಂಡಿತ ಪ್ರಭು, ಧರ್ಮಸ್ಥಳದಲ್ಲಿ ನೂರಾರು ಶವಗಳು ಸಿಕ್ಕಿದೆ, ಊತಾಕಿದ್ದೇನೆ ಎಂಬ ವ್ಯಕ್ತಿಯೊಬ್ಬ ಆರೋಪ ಮಾಡಿದ್ರು, ಜೊತೆಗೆ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಈ ವಿಚಾರ, ಈ ಹೇಳಿಕೆ, ಈ ಆರೋಪ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಅದರಲ್ಲೂ ಕರಾವಳಿ ಭಾಗದಲ್ಲಂತೂ ದೊಡ್ಡ ಚರ್ಚೆಯೇ ಶುರುವಾಗಿತ್ತು. ಅಂದ್ರೆ ಈತ ಹೇಳ್ತಾ ಇರೋಂಥ ಒಂದು ಹೇಳಿಕೆಗಳು, ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ ಎಂಬ ವಿಚಾರಗಳು ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಪರ ವಿರೋಧ ಚರ್ಚೆಗಳು ಶುರುವಾಗಿದ್ರು. ಜೊತೆಗೆ ಕಳೆದ 20 ವರ್ಷಗಳಿಂದ ಈ ರೀತಿ ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳು ಸಾಕಷ್ಟಾಗಿವೆ ಎನ್ನುವ ಹೇಳಿಕೆಗಳು, ಆರೋಪಗಳು ಒಂದಿಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು. ಹಾಗಾಗಿ ಇದರ ತನಿಖೆ ಆಗ್ಲೇಬೇಕು ಅನ್ನೋದು ಕೂಡ ಇಡೀ ರಾಜ್ಯಾದ್ಯಂತ ಒಂದು ಕೂಗು ಎಬ್ಬಿತ್ತು. ಜೊತೆಗೆ ಈಗಾಗಲೇ ಒಂದಿಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಹಾಗೂ ಇದರ ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಹೋರಾಟಗಳು ಕೂಡ ಆಗಲೇ ಶುರು ಮಾಡ್ತಾ ಇರುವಂತದ್ದು. ಒಂದು ಕಡೆ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂಗೆ ಬಂದು ಸುಮಾರು 20 ವರ್ಷಗಳಿಂದ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಎಂಬ ಆರೋಪವನ್ನ ಮಾಡಿ ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆಯನ್ನು ಕೊಡೋದು, ಜೊತೆಗೆ ಒಂದು ತಲೆಬುಡೆಗಳು ಕೂಡ ಸಿಕ್ಕಿದೆ ಅನ್ನೋ ಒಂದು ಆರೋಪಗಳು ಸೇರಿದಂತೆ, ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿನಿ ಒಬ್ರು ನಾಪತ್ತೆ ಆಗಿರೋಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರು ಒಂದು ದೂರನ್ನ ಕೊಡುವಂಥದ್ದು, ಈ ಎಲ್ಲವನ್ನು ಪರಿಗಣಿಸುವಂತ ಒಂದು ಸರ್ಕಾರ ಈಗ SIT ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಅದರ ತನಿಖೆಯ ಜವಾಬ್ದಾರಿ ವಹಿಸಿರುವಂತದ್ದು. ಅಂದ್ರೆ ಈಗಾಗಲೇ ಸುಮಾರು 20 ವರ್ಷಗಳಿಂದ ಈ ರೀತಿ ಪ್ರಕರಣ ಅಂದ್ರೆ ನಾಪತ್ತೆ ಪ್ರಕರಣಗಳು ಸಂಬಂಧಪಟ್ಟಂತೆ, ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಣಗಳನ್ನ ಊತಿ ಹಾಕಿದ್ದೀನಿ ಎಂಬ ಹೇಳಿಕೆ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿಸಿದ್ದು. ಆ ಭಾಗದಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಂತೂ ಇದಕ್ಕೆ ಯಾರು ಕಾರಣ, ಯಾರು ಹೊಣೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಶುರುವಾಗಿತ್ತು. ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಹೆಚ್ಚು ಶುರುವಾಯಿತು ಹಾಗೂ ಕರಾವಳಿ ಭಾಗದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾದವು. ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಕೂಡ ಅಂದ್ರೆ ಅಲ್ಲಿ ಕಾಣೆಯಾದಂತಹ ಮಹಿಳೆಯರು ಹಾಗೂ ಅವರ ಸಾವುಗಳಿಗೆ ಸಂಬಂಧಪಟ್ಟ ಮಹಿಳಾ ಆಯೋಗ ಒಂದು ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡುತ್ತೆ. ಅಂದ್ರೆ ಈ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಹೆಚ್ಚಿನ ಉನ್ನತ ಮಟ್ಟದ ತನಿಖೆಯನ್ನ ಆಗಬೇಕು ಎಂಬ ಒಂದು ಮನವಿಯ ಆಧಾರದ ಮೇಲೆ ಈಗ ಸಿಎಂ ಸಿದ್ದರಾಮಯ್ಯನವರು SIT ಒಂದು ರಚನೆ ಮಾಡಿ, ಅಂದ್ರೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಅಲ್ಲಿರುವಂತಹ ಒಂದು ಪ್ರಕರಣಗಳಿಗೆ ಅಂದ್ರೆ ಒಬ್ಬ ವ್ಯಕ್ತಿ ಆ ಹೇಳಿಕೆ ಕೊಟ್ಟಿರುವಂತದ್ದು, ಆರೋಪ ಮಾಡಿರುವಂತದ್ದು, ಅಂದ್ರೆ ನೂರಾರು ಶವಗಳನ್ನ ಹೂತಾಕಿದ್ದೀನಿ ಅನ್ನೋದು, ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿನಿಯ ಪೋಷಕರು ಮಗಳ ನಾಪತ್ತೆ ಪ್ರಕರಣಕ್ಕೆ ದೂರು ದಾಖಲಿಸಿರುವುದು ಸೇರಿದಂತೆ ಅಲ್ಲಿ ಸಂಪೂರ್ಣವಾಗಿ ಹೆಚ್ಚಿನ ಒಂದು ತನಿಖೆ ಮಾಡುವಂತೆ ಅಂದ್ರೆ ಸುಮಾರು 20 ವರ್ಷಗಳಿಂದ ಈ ರೀತಿ ಎಲ್ಲ ಅಸಹಜ ಸಾವುಗಳು, ನೂರಾರು ಹೆಣಗಳು ಹೂತಾಕಿರೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅನ್ನೋದು ಸಂಪೂರ್ಣ ಒಂದು ತನಿಖೆ ಮಾಡೋದಕ್ಕೆ ಈಗ ಹಿರಿಯ ಅಧಿಕಾರಿಗಳ ಒಂದು ತಂಡವನ್ನ ರಚನೆ ಮಾಡಿ ಅದರ ವಿರುದ್ಧ ಒಂದು ತನಿಖೆಗೆ ಸಿದ್ಧಪಡಿಸಿ ಈಗ ಆದೇಶ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಆಂತರಿಕ ಭದ್ರತಾ ವಿಭಾಗದ ಡಾಕ್ಟರ್ ಪ್ರಣವ್ ಮೊಹಂತಿ, ಹಿರಿಯ IPS ಅಧಿಕಾರಿ ಸೇರಿದಂತೆ MN ಅನುಚೇತ್ ಹಾಗೂ ಸೌಮ್ಯಲತಾ ಸೇರಿದಂತೆ ಜಿತೇಂದ್ರ ಕುಮಾರ್ ದಯಾನಂದ್ ಅವರ ನೇತೃತ್ವದಲ್ಲಿ ಈಗ SIT ರಚನೆ ಆಗಿದೆ. ಈಗ ಅಲ್ಲಿ ಧರ್ಮಸ್ಥಳದಲ್ಲಿ ಆರೋಪಗಳು ಏನ್ ಕೇಳಿ ಬರ್ತಾ ಇದೆ, ನಾಪತ್ತೆ ಪ್ರಕರಣಗಳು ಏನ್ ಕೇಳಿ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ತನಿಖೆಯನ್ನ ಈಗ SITಗೆ ವಹಿಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್.ಎನ್. ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.